ಡಿಕೆಶಿ ಸಿಎಂ ಫಿಕ್ಸ್ ಆಗೇ ಹೋಗಿದೆಯಾ? ಕಾಂಗ್ರೆಸ್ನಲ್ಲಿ ಮೊಯ್ಲಿ ಬಾಂಬ್ ಸಂಚಲನ. ಸಿದ್ದು ಟೀಂ ಕೆಡಕಿ ಕೆಂಗಣ್ಣಿಗೆ ಗುರಿಯಾದ್ರ? ಇದು ಚದುರಂಗದ ಮೊದಲ ಸ್ಟೋರಿ. ಡಿಕೆ ಸಿಎಂ ಫಿಕ್ಸ್ ಆಗೋಗಿದ್ಯಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಆಗಿದೆಯಾ? ಈಗಾಗಲೇ ಈ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲಿ ಚರ್ಚೆಗೆ, ಕುತೂಹಲಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಕಾರಣ ಎಲ್ಲರಿಗೂ ಕೂಡ ಈ ವಿಚಾರದಲ್ಲಿ ಗೊಂದಲ ಇತ್ತು. ಇಲ್ಲೇವರೆಗೂ ಕೂಡ ಎರಡೂವರೆ ವರ್ಷ ಅನ್ನೋದು ಅಧಿಕಾರ ಹಂಚಿಕೆ ಅನ್ನುವಂತಹ ಮಾತುಗಳು ಇದ್ರೂ ಕೂಡ ಇಲ್ಲ, ಡಿಕೆ ಶಿವಕುಮಾರ್ ಮುಂದಿನ ಚುನಾವಣೆಯಲ್ಲೇ ಅವರು ಸಿಎಂ ಆಗುವಂತಹ ಹಿನ್ನೆಲೆಯ ಮಾತುಕತೆಗಳಾಗಿದೆ. ಈ ರೀತಿಯಾದಂತಹ ವಿಚಾರಗಳು ಕೂಡ ಇತ್ತು. ಆದ್ರೆ ಡಿಕೆಶಿ ತನ್ನ ಪ್ರಯತ್ನವನ್ನ ನಿಲ್ಲಿಸಿರ್ಲಿಲ್ಲ. ಅಧಿಕಾರ ಹಂಚಿಕೆಯ ವಿಚಾರ ಮೊನ್ನೆ ದೆಹಲಿಗೆ ಹೋಗಿ ಹೈಕಮಾಂಡ್ ಹತ್ರ ಕೂಡ ಮಾತನಾಡಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ಗೆ ತುಂಬಾ ಆಪ್ತರು, ಅದರಲ್ಲೂ ಕೂಡ ಹೈಕಮಾಂಡ್ ಮತ್ತು ಮೊಯ್ಲಿ ಅವರ ಸಂಬಂಧ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂ ಸದಸ್ಯರು ಆಗಿರುವಂತಹ, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ, ಹಿರಿಯ ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ವೀರಪ್ಪ ಮೊಯ್ಲಿ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದೀಗ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಈ ವಿಚಾರ ಸಾಕಷ್ಟು ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ಮೊಯ್ಲಿ ಅವರು ಹೇಳಿರುವಂತಹ ವಿಚಾರವನ್ನ ಗಮನಿಸ್ತಾ ಹೋಗಿದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ ವೀರಪ್ಪ ಮೊಯ್ಲಿಯ ಮಾತು. ಹಾಗಾದ್ರೆ ವೀರಪ್ಪ ಮೊಯ್ಲಿ ಅವರು ಏನೇನು ಹೇಳಿದ್ದಾರೆ, ಆ ಒಂದು ಹೇಳಿಕೆಯ ನಂತರ ಆಗಿರುವಂತಹ ಬೆಳವಣಿಗೆಗಳು ಏನೇನು ಅನ್ನೋದನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ, ಇದೀಗ ವೀರಪ್ಪ ಮೊಯ್ಲಿ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಅವರು ಏನ್ ಹೇಳಿದ್ರು ಕಾರ್ಕಳದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ, ಕುಟುಂಬೋತ್ಸವದಲ್ಲಿ ಹೇಳಿರುವಂತಹ ಒಂದು ಹೇಳಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಕೆಶಿ ಮುಂದಿನ ಸಿಎಂ ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿ ಹೋಗಿದೆ, ಅದನ್ನ ಯಾರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲೇ ಇದು ತೀರ್ಮಾನ ಆಗಿದೆ, ಆದ್ರೆ ಕೇವಲ ನಾವು ಕಾಯ್ಬೇಕಾಗಿರೋದು ಸಮಯಕ್ಕಷ್ಟೇ ಅನ್ನುವಂತಹ ವಿಚಾರವನ್ನ ನಿನ್ನೆ ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ. ಅದ್ರಲ್ಲಿ ಕೂಡ ವೀರಪ್ಪ ಮೊಯ್ಲಿ ಅವರು 92-94 ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕರ್ನಾಟಕದ, ಜೊತೆಗೆ ಅವರು ಈಗಾಗಲೇ ದೆಹಲಿ ಮಟ್ಟದಲ್ಲೂ ಕೂಡ ಕೇಂದ್ರ ಕಾನೂನು ಮಂತ್ರಿಗಳಾಗಿದ್ದಂಥವರು. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಆಪ್ತರಾಗಿರುವ ವೀರಪ್ಪ ಮೊಯ್ಲಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಕೊಡುವಂತಹ ಹೇಳಿಕೆಗಳು ಅಲ್ಲ, ಸಮಯಕ್ಕೆ ಕೊಟ್ಟಂತಹ ಹೇಳಿಕೆಯೂ ಕೂಡ ಅಲ್ಲ. ಕೋಟಿ ಪ್ರಯತ್ನ ಮಾಡಿದ್ರು ಸಿಎಂ ಹುದ್ದೆಯನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ವೀರಪ್ಪ ಮೊಯ್ಲಿ ಅವರು ಮೊದಲ ಬಾರಿಗೆ MLA ಟಿಕೆಟ್ ಕೊಡಿಸಿದ್ದು ಕೂಡ ವೀರಪ್ಪ ಮೊಯ್ಲಿ ಅವರೇ ಡಿಕೆ ಶಿವಕುಮಾರ್ಗೆ. ಅದನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ, ಆಗ ಯಾವ ರೀತಿಯಾಗಿತ್ತು ಅನ್ನೋದನ್ನ. ಮುಖ್ಯಮಂತ್ರಿ ಪಟ್ಟ ಡಿಕೆ ಶಿವಕುಮಾರ್ ಅವರು ಸಂಪಾದನೆ ಮಾಡಿರೋದು, ಯಾರು ಕೂಡ ಅವರಿಗೆ ಕೊಡೋದಲ್ಲ, ಅಥವಾ ತಮ್ಮಿಂದ ನಿಮ್ಗೆ ಕೊಡ್ತಾ ಇರೋದು, ಅಥವಾ ಇದೊಂದು ನಮ್ಮಿಂದ ನಿಮ್ಗೆ ಬರ್ತಾ ಇರುವಂತಹ ಬಳವಳಿ ಖಂಡಿತ ಅಲ್ಲ, ಅವರಾಗೆ ಸಂಪಾದನೆ ಮಾಡಿರೋದು ಅನ್ನುವ ವಿಚಾರವನ್ನ ಹೇಳ್ತಾರೆ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ. ಈಗಾಗಲೇ ಡಿಸೈಡ್ ಆಗಿ ಹೋಗಿದೆ, ಇನ್ ಏನಿದ್ರು ಕೂಡ ನಾವು ಸಮಯಕ್ಕಾಗಿ ಕಾಯ್ಬೇಕಾಗಿರೋದು ಅಷ್ಟೇ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಹಾಗಾದ್ರೆ ನಿನ್ನೆ ಕಾರ್ಕಳದಲ್ಲಿ ನಡೆದಂತಹ ಕುಟುಂಬೋತ್ಸವದ ಕಾರ್ಯಕ್ರಮದಲ್ಲಿ ಡಿಕೆಶಿಯ ಎದುರಲ್ಲೇ ಈ ರೀತಿಯಾದಂತಹ ಮಾತುಗಳನ್ನ ವೀರಪ್ಪ ಮೊಯ್ಲಿ ಅವರು ಆಡಿದ್ದಾರೆ. ಒಂದು ಮಾತನ್ನ ಹೇಳ್ತಾರೆ, ಆದ್ರೆ ಇಂತಹ ಒಂದು ವಿಚಾರದಲ್ಲಿ ನೀವು ಎಲ್ಲೂ ಕೂಡ ರಿಯಾಕ್ಷನ್ ಕೊಡಬಾರ್ದು ಅಂತ ಹೇಳಿ. ಆನಂತರ ಡಿಕೆಶಿ ಕೂಡ ರಿಯಾಕ್ಷನ್ ಕೊಡೋದಿಲ್ಲ. ಹಾಗಾದ್ರೆ ಆ ಕಾರ್ಯಕ್ರಮದಲ್ಲಿ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದೇನು ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. ಡಿಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ, ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಅದು ವರ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ದೇವಸ್ಥಾನಕ್ಕೆ ಹೋಗುವಂಥದ್ದು ಅದರ ಬಗ್ಗೆ ಏನು ಯಾರಿಗೂ ಕೂಡ ಒಂದು ಆ ಭಾವನೆ ಬೇಕಾಗಿಲ್ಲ. ದೇವಸ್ಥಾನಕ್ಕೆ ಇದು ನಮ್ಮ ಭೂಮಿಯಲ್ಲಿ ಇಲ್ಲಿ, ಅದು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಇದು ದೇವರ ಭೂಮಿ. ಆದರೆ ದೇವರ ಭೂಮಿಯನ್ನು BJP ರಣಭೂಮಿಯಾಗಿ ಮಾಡತಕ್ಕಂಥ
ಅವರ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಯಶಸ್ವಿ ಆಗುವುದಿಲ್ಲ. ದೇವರ ಭೂಮಿ ಅದು ದೇವರ ಭೂಮಿಯಾಗೇ ಉಳಿಯುತ್ತದೆ ಅಂತೇಳಿ ನಿನ್ನೆ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಕಾಂಗ್ರೆಸ್ನಲ್ಲಂತೂ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಆದ್ರೆ ಇಲ್ಲಿ ಬಿಜೆಪಿಗೆ ಇದು ಅಸ್ತ್ರವಾಗಿ ಪರಿಣಮಿಸಿದೆ. ಯಾಕಂದ್ರೆ ಬಿಜೆಪಿ ಪ್ರತಿ ಬಾರಿ ಕೂಡ ಈ ವಿಚಾರವನ್ನ ಹೇಳ್ತಾ ಇತ್ತು. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿತಾರೆ, ಡಿಕೆಶಿ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ, ನವೆಂಬರ್ನಲ್ಲಿ ಏನಾಗುತ್ತೆ ಕ್ರಾಂತಿ, ಇವೆಲ್ಲ ವಿಚಾರಗಳನ್ನ ಹೇಳ್ತಾನೆ ಇತ್ತು. ಆದ್ರೆ ಇದೀಗ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತಹ ಹೇಳಿಕೆ ಬಿಜೆಪಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗಿದೆ, ಕೈಗೆ ಇದರಿಂದ ಯಾವ ರೀತಿಯಾಗಿ ಪೇಚಾಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಗೊಂದಲಗಳ ಗೂಡಾಗಿದೆ ಇದೀಗ ಕಾಂಗ್ರೆಸ್ ಮನೆ. ಯಾರು ಏನು ಹೇಳುವಂಗೆ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಮುಖಂಡರು, ಮತ್ತೊಂದ್ ಕಡೆ CWDC ಸದಸ್ಯರು ಕೂಡ ಇಂತಹ ಸಂದರ್ಭದಲ್ಲಿ ನಾವ್ ಏನ್ ಹೇಳಿಕೆ ಕೊಟ್ರೆ ಏನಾಗುತ್ತೋ ಅನ್ನುವಂತಹ ಆತಂಕ ಈಗಿರುವಂತಹ ನಾಯಕರಿಗಂತೂ ಇದೆ. ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆಯ ಬಗ್ಗೆ ಈಗ ಎಲ್ಲ ಕಾಂಗ್ರೆಸ್ನವರಿಗೂ ಕೂಡ ಗೊಂದಲ ಉಂಟಾಗಿದೆ. ಹೌದಾ, ಹಾಗಾದ್ರೆ ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಮಾತನಾಡಿದ್ದು ಹೌದಾ, ಎರಡೂವರೆ ವರ್ಷಗಳ ಕಾಲ ಸಿಎಂ ಸ್ಥಾನ ಹಂಚಿಕೆ ಆಗಿದೆಯಾ ಅನ್ನುವಂತಹ ಗೊಂದಲವೂ ಕೂಡ ಉಂಟಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಇದೀಗ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ DCM ಆಗಿರುವಂತಹ DK ಶಿವಕುಮಾರ್ ಕೇಳೋದು ಒಂದೇ, ಈಗ ನೀವು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡೋದಕ್ಕೆ ನನ್ಗೇನು ಅಭ್ಯಂತರ ಇಲ್ಲ, ಯಾವ ತಕರಾರು ಇಲ್ಲ, ಅಧಿಕಾರ ಹಂಚಿಕೆ ವಿಚಾರವನ್ನ ನೀವು ಸ್ಪಷ್ಟನೆ ಮಾಡಿಕೊಡಿ ಅನ್ನುವಂತಹ ವಿಚಾರವನ್ನ DKಶಿ ಕೇಳ್ತಾರೆ ಹೈಕಮಾಂಡ್ಗೆ. ಹೈಕಮಾಂಡ್ಗೆ ಅದು ಕೂಡ ಒಂದು ರೀತಿಯಲ್ಲಿ ಹೌದು, ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಇನ್ನು ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಬೆಂಕಿಗೆ ತುಪ್ಪವನ್ನ ಸುರಿದಿದ್ದಾರೆ ಮೊಯ್ಲಿ. ಇಲ್ಲಿವರೆಗೂ ಕೂಡ ಯಾರು ಹೇಳಿಕೆ ಕೊಡಬಾರದು ಅಂತ ಹೇಳಿ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬಣ್ಣ ರಾಜಕೀಯ ಗೊಂದಲಗಳ ಬಗ್ಗೆ. ಬಟ್ ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ರು, ಅವರ ಬಾಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕಾಂಗ್ರೆಸ್ಗೆ. ಮೊಯ್ಲಿ ಮಾತನ್ನೇ ಬಳಸಿಕೊಂಡು ಇದೀಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಯಾಕಂದ್ರೆ ಬಿಜೆಪಿ ಪ್ರತಿ ಬಾರಿ ಕೂಡ ಇದನ್ನೇ ಹೇಳ್ತಾ ಇತ್ತು, ಕಾಂಗ್ರೆಸ್ನಲ್ಲಿ ಬಣ್ಣ ರಾಜಕೀಯ, DK ಶಿವಕುಮಾರ್ ಈಗ ಸಿಎಂ ಕುರ್ಚಿಯನ್ನ ಪಡ್ಕೊಳ್ಳೋದಕ್ಕಾಗಿ ಏನೆಲ್ಲ ಸಾಹಸ ಮಾಡ್ತಾ ಇದ್ದಾರೆ, ಯಾವೆಲ್ಲ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ದೇವರ ಮೊರೆ ಹೋಗ್ತಾ ಇದ್ದಾರೆ, ಹಿಂದುತ್ವದ ಅಸ್ತ್ರವನ್ನ ಈಗ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಂತಹ ಬಿಜೆಪಿಗೆ ಪ್ರಬಲ ಅಸ್ತ್ರ ಇದು. ಯಾರು ಅಲ್ಲ, ಕಾಂಗ್ರೆಸ್ನವರೇ ಹೇಳಿದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡರೇ ಹೇಳಿದ್ದಾರೆ, ಹೈಕಮಾಂಡ್ಗೆ ಆಪ್ತರಾಗಿದ್ದವರೇ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಈ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಾಹಿತಿ ಇದ್ದೇ ಮೊಯ್ಲಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿಯವರು ಹೇಳ್ತಾ ಇರುವಂತದ್ದು. ಸುಖ ಸುಮ್ಮನೆ ಹೇಳೋದಿಲ್ಲ ಮೊಯ್ಲಿ ಅವರು, ಅವರಿಗೆ ಗೊತ್ತಿದೆ ಏನಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು. ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಅಂತ ಹೇಳ್ತಾ ಇದೆ ಬಿಜೆಪಿ. ಈಗಾಗಲೇ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು, ಆದ್ರೆ ಇದೀಗ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಅಗೌರವ ತೋರಿಸಲಾಗಿದೆ. ಕಾಂಗ್ರೆಸ್ಗೆ ಮೊಯ್ಲಿ ಹೇಳಿಕೆಯಿಂದ ಇದೀಗ ಪೇಚಾಟಕ್ಕೆ ಸಿಲುಕಿದಂತಾಗಿದೆ. ಯಾರು ಏನೋ ಹೇಳುವಂತಹ ಪರಿಸ್ಥಿತಿಯಲ್ಲಿಲ್ಲ, ಯಾವ ಹೇಳಿಕೆಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರೇ ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಸೊ ಇದೀಗ ಈ ಎಲ್ಲಾ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರು ಏನ್ ಮಾಡ್ತಾರೆ, ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಹೇಳ್ಕೊಂಡಿಲ್ಲ, ಇಂತಹ ಸಂದರ್ಭದಲ್ಲಿ ನಾವೇನ್ ಹೇಳೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಹೇಳಿದ್ದೇನು ನೋಡೋಣ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ, ಯಾರ್ಯಾರು ಆಗ್ಬೇಕಂತ ಇದ್ದಾರೆ ಡೆಲಿಗೇಷನ್ ತಗೊಂಡು ಹೋಗಿ, ತೊಂದರೆ ಇಲ್ಲ. ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ. ಏನಾದ್ರು ರೀಶಫಲ್ ಆಗಬೇಕಾದ್ರೆ ಯಾವಾಗ ಆಗುತ್ತೆ ಅವಾಗ ಆಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಇಬ್ಬರು ಜನರಲ್ ಸೆಕ್ರೆಟರೀಸು, ಇವರೆಲ್ಲರೂ ಕೂಡ ಅಂತಿಮ. ಈಗ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ. ಅಲ್ಲ, ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ನಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ
ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದ್ರೆ ನಾನು ಯಾವ್ದು ಪ್ರತಿಕ್ರಿಯೆ ನೀಡಕ್ ಹೋಗೋದಿಲ್ಲ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ದಿನೇ ದಿನೇ ದೊಡ್ಡದಾಗ್ತದೆ. ನಾನು ಅವತ್ತಿನ ಕೂಡ ಹೇಳ್ತಾ ಇದ್ದೇನೆ, ಹಾದಿ ಬೀದಿಲಿ ಇವತ್ತು ಶಾಸಕರು ಮಂತ್ರಿಗಳೇನು ಹೇಳಿಕೆಯನ್ನು ನೀಡ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ, ಅವರ ವಿರೋಧವಾಗಿ. ನಿಶ್ಚಿತವಾಗಿ ಬರುವಂತ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ವೀರಪ್ಪ ಮೊಯ್ಲಿಯವರ ಅಬ್ಬರದ ಭಾಷಣ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ. ಅವ್ರಿಗೆ ಏನು ಒಪ್ಪಂದ ಆಗಿದೆ 2.5 ವರ್ಷ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಧೈರ್ಯವಾಗಿ ಹೇಳಿದ್ದಾರೆ. ಹೀಗೆ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆಗೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಪಮಾನಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರಿಗಿದು ಒಂದು ರೀತಿಯ ಅಪಮಾನ ಅಂತ ಹಿರಿಯರನ್ನ ಕೂರಿಸಿ ಅಪಮಾನ ಯಾಕೆ ಮಾಡ್ತೀರಿ? ಇಳಿಸ್ತೀವಿ ಅಂದು ಒಂದೇ ಸರಿ ಇಳಿಸ್ರಿ, ದಿನ ಯಾಕೆ ಅಪಮಾನ ಮಾಡ್ತೀರಿ? ಹಾದಿ ಬೀದಿನಲ್ಲಿ ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಸಭೆ ಕರೆದು ನಿರ್ಣಯ ತಗೊಳ್ಳಿ, ಇಳಿಸಿ. ಆದ್ರೆ ಅವ್ರನ್ನ ಕೂರಿಸಿ ಯಾಕೆ ಅಪಮಾನ ಮಾಡ್ತೀರಿ? ಅಲ್ಲಿ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಪೈಪೋಟಿ ಮೊದಲಿಂದ ನಿರಂತರವಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಕೆಲವರು ಖಾಲಿ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಟಬಲ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಬಹುಶಃ ನನಗೆ ಹೇಳಿದೆ, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾಜಕೀಯವಾಗಿ ಸಂಚಲನ ಆಯಿತು, ಕರ್ನಾಟಕದಲ್ಲಿ ಅದೇ ರೀತಿ 100ಕ್ಕೆ 100 ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟ ಮೇಲೂ ಮೊಯ್ಲಿ ಅವರು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಮೊಯ್ಲಿ ಅವರ ಮಾತಿನ ಮರ್ಮ ಏನು, ಇದರ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳು ಅಡಗಿದೆ ಅನ್ನೋದನ್ನ ನಾವು ನೋಡೋಣ. ವೀರಪ್ಪ ಮೊಯ್ಲಿ ಮಾತಿನಿಂದ ಇದೀಗ ಕಾಂಗ್ರೆಸ್ನಲ್ಲಿ ತಳಮಳ ಉಂಟಾಗಿದೆ. ಮೊಯ್ಲಿ ಅವರು ಸುಮ್ಮನೆ ಹೇಳೋದಿಲ್ಲ ಅನ್ನುವಂತಹ ಒಂದು ವಿಷಯ ಎಲ್ರಿಗೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಸೊ ಸಿದ್ದು ಟೀಮ್ನಲ್ಲೂ ಕೂಡ ವೀರಪ್ಪ ಮೊಯ್ಲಿ ಅವರು ನಿನ್ನೆ ಮಾತನಾಡಿದಂತಹ ವಿಚಾರ ಇದೆಯಲ್ಲ, ಅದೀಗ ಸಂಚಲನಕ್ಕೆ ಕಾರಣ ಆಗಿದೆ. ಅನೇಕ ಚರ್ಚೆಗಳು ನಡೀತಾ ಇದೆ, ತಮ್ಮಲ್ಲೇ ಗೊಂದಲಗಳು ಉಂಟಾಗಿತ್ತಲ್ಲ, ಅದನ್ನ ಕೂಡ ಈಗ ನಿವಾರಿಸುವಂತಹ ಮಾತುಕತೆಗಳು, ಚರ್ಚೆಗಳು ಆಗ್ತಾ ಇದೆ. ಇನ್ನು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿಗೆ ಬಹಳ ಆಪ್ತರು ವೀರಪ್ಪ ಮೊಯ್ಲಿ ಅವರು. ಹಾಗಾಗಿ ವೀರಪ್ಪ ಮೊಯ್ಲಿ ಅವರು ಈ ರೀತಿಯ ಹೇಳಿಕೆ ಕೊಡುವಾಗ ಯೋಚನೆ ಮಾಡಿರ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದಷ್ಟು ಆಲೋಚನೆ. ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಅವರಲ್ಲಿದ್ದಂತಹ ಕಾರಣಕ್ಕೆ ಗಾಂಧಿ ಕುಟುಂಬಕ್ಕೆ ತುಂಬಾ ಹತ್ತಿರ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾನೂನು ಸಚಿವರು ಕೂಡ ಆಗಿದ್ರು ವೀರಪ್ಪ ಮೊಯ್ಲಿ ಅವರು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಬಹಳ ಆಪ್ತರು ಕೂಡ ಹೌದು ವೀರಪ್ಪ ಮೊಯ್ಲಿ ಅವರು ಹೈಕಮಾಂಡ್ಗೆ. ಹಾಗಾಗಿ ಹೈಕಮಾಂಡ್ನ ನೀತಿ, ನಿರ್ಣಯ, ನಿರ್ಧಾರಗಳ ಬಗ್ಗೆ ಎಲ್ಲವೂ ಕೂಡ ವೀರಪ್ಪ ಮೊಯ್ಲಿ ಅವರಿಗೆ ಗೊತ್ತಿರುತ್ತೆ. ಬಹಳ ಹತ್ತಿರದಿಂದ ಅವರು ಹೈಕಮಾಂಡ್ ಅನ್ನ ನೋಡಿರೋದ್ರಿಂದ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರೋದ್ರಿಂದ ಏನು ನಿರ್ಧಾರ ಆಗಿರುತ್ತೆ ಅನ್ನೋದು ವೀರಪ್ಪ ಮೊಯ್ಲಿ ಅವರು ಗೊತ್ತಿಲ್ಲದೆ ಮಾತನಾಡಿರೋದಕ್ಕೆ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನೇ ತೀರ್ಮಾನ ಆಗಿದ್ರು ಕೂಡ ಮೊಯ್ಲಿಗೆ ತಿಳಿದಿರುವ ಕಾರಣಕ್ಕಾಗಿಯೇ ಅವರು ಈ ರೀತಿಯ ಮಾತುಗಳನ್ನ ನಿನ್ನೆ ಆಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಮತ್ತು ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಮೊಯ್ಲಿ ಮಾತಿನಿಂದಾಗಿ ಇದೀಗ ಸಿದ್ದು ಟೀಮ್ ಸಚಿವರಲ್ಲೂ ಕೂಡ ತಳಮಳ ಸೃಷ್ಟಿಯಾಗಿದೆ. ಇಲ್ಲಿವರೆಗೂ ಇಲ್ಲ ಸಿದ್ದರಾಮಯ್ಯವರ 5 ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಅಂತ ಹೇಳ್ತಾ ಇದ್ದಂಥವ್ರು, ದೇವರಾಜ ಅರಸು ಅವರ ರೀತಿಯಾದಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದಂಥವ್ರು, ಇದೀಗ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಕೂಡ ಸಿದ್ದು ಆಪ್ತ ಬಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಇನ್ನು ಮತ್ತಷ್ಟು ರಣತಂತ್ರಗಳು ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದು ಆಪ್ತ ಬಣದ ನಾಯಕರುಗಳು ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಸಾಕಷ್ಟು ಹೇಳಿದ್ವಿ, ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ಎಐಸಿಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನ ಅಂತಿಮ ಮಾಡಬೇಕಷ್ಟೇ. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನ ಕೇಳಬೇಕು, ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದ್ರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಾನು ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಾನು ಹೇಳಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನ್ ಬೇಕಾರೋ ಆಗ್ಬೋದು.
ಎಸ್, ಎಲ್ಲರೂ ಕೂಡ ಈಗ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವೇನು ಹೇಳೋದಕ್ಕಾಗುದಿಲ್ಲ, ನಮಗೆ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ರು ಕೂಡ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಕುತೂಹಲ ಇರುವುದು ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ತೀರ್ಮಾನ ಏನು, ಅವರ ನಿಲುವೇನು, ಅವರ ಪ್ರತಿಕ್ರಿಯೆ ಏನು ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಒಂದ್ಸಲ ಅವರ ಮಾತನ್ನು ಕೇಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು